ಬೆಲೆ ಏರಿಕೆಯ ಬಗ್ಗೆ ಪ್ರತಿಭಟಿಸ್ತಾ ಇರುವ ಬಿಜೆಪಿಯ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೊನೆಗೂ ಬಿಜೆಪಿ ಮಾತನಾಡುವ ಮನಸ್ಸು ಮಾಡಿದ್ದು ಉತ್ತಮ ಬೆಳವಣಿಗೆ ಎಂದಿದ್ದಾರೆ. ಅಸಲಿಗೆ ಮಾತಾಡಬೇಕಾಗಿರೋದು ಪ್ರತಿಭಟಿಸಬೇಕಾಗಿರೋದು ಕೇಂದ್ರದ ವಿರುದ್ಧ. ಕಳೆದ 1 ವರ್ಷದಲ್ಲಿ ಸಸ್ಯಾಹಾರಿ ಊಟದ ಬೆಲೆ 57%ನಷ್ಟು ದುಬಾರಿಯಾಗಿದೆ. ತರಕಾರಿ, ಬೇಳೆ, ಕಾಳುಗಳು, ಅಡಿಗೆ ವಸ್ತುಗಳ ಬೆಲೆ 1.5 ಪಟ್ಟು ಹೆಚ್ಚಾಗಿದೆ. ಕಚ್ಚಾ ತೈಲದ ಬೆಲೆ 34% ಇಳಿಕೆ ಆಗಿದೆ. ಆದರೆ ಪೆಟ್ರೋಲು, ಡೀಸೆಲ್ಗೆ ಹೆಚ್ಚು ಸುಂಕ ನೀಡಲಾಗ್ತಾ ಇದೆ. ತೈಲಕ್ಕೆ ಹೆಚ್ಚು ತೆರಿಗೆಗಳನ್ನು ವಿಧಿಸಿ ಕೇಂದ್ರ 36.58 ಲಕ್ಷ ಕೋಟಿ ಸಂಗ್ರಹಿಸಿದೆ. ಆರೋಗ್ಯ ಕ್ಷೇತ್ರದ ಹಣದುಬ್ಬರ 14% ಹೆಚ್ಚಿದೆ. ಔಷಧಗಳ ಬೆಲೆಯೂ ಕೂಡ ಹೆಚ್ಚಿದೆ. ಬಿಜೆಪಿ ವಿರುದ್ಧ ಟ್ವೀಟ್ ಮುಖಾಂತರವಾಗಿ ಕಿಡಿಕಾರಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಈಗ ಬಿಜೆಪಿಗೆ ಹೋರಾಟವನ್ನ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೋ ಅದಕ್ಕೆ ಕುಟುಕಿರೋದು. ಫೈನಲಿ ಮಾತಾಡಿರೋದು ಖುಷಿಯ ವಿಚಾರ, ಉತ್ತಮ ಬೆಳವಣಿಗೆ. ಆದರೆ ಇವರು ಹೋರಾಟ ಮಾಡಬೇಕಾಗಿದ್ದು, ಮಾತಾಡಬೇಕಾಗಿರೋದು ಕೇಂದ್ರದ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಕೇಂದ್ರದಿಂದ ಏನೇನು ಆಗಿದೆ, ಎಷ್ಟು ರೇಟ್ ಜಾಸ್ತಿ ಆಗಿದೆ, ಯಾವುದಾದ್ರೂ ರೇಟ್ ಜಾಸ್ತಿ ಆಗಿದೆ, ಇದರಿಂದ ಯಾವ ರೀತಿಯಾಗಿ ಹೊರೆ ಆಗ್ತಾ ಇದೆ, ಈ ವಿಚಾರದ ಬಗ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಜೊತೆಗೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಎಲ್ಲದ್ರ ಬೆಲೆ ಜಾಸ್ತಿ ಆಯಿತು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಬಿಜೆಪಿಯವರು, ಆದರೆ ಕೇಂದ್ರದಿಂದ ಏನೆಲ್ಲ ಆಗಿದೆ ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಬೇಳೆ, ಕಾಳು ಅದೆಲ್ಲವೂ ಕೂಡ ಬೇಕಾಗಿರೋದೆ ಅಲ್ವಾ, ಜನಸಾಮಾನ್ಯರಿಗೆ ಅದು ಕೂಡ ಮುಖ್ಯ ಅಲ್ವಾ, ಅದ್ರ ಬಗ್ಗೆ ಯಾಕೆ ಪ್ರಸ್ತಾಪಿಸ್ತಿಲ್ಲ? ನೀವು ಇದ್ರ ಬಗ್ಗೆ ಮಾತಾಡ್ತೀರಾ ಅಂತ ಅಂದರೆ ಆ ವಿಚಾರದ ಬಗ್ಗೆ ಪ್ರಸ್ತಾಪಿಸಿ, ಆ ವಿಚಾರದ ಬಗ್ಗೆ ಹೋರಾಟವನ್ನು ಮಾಡಿ ಅನ್ನೋದನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿಯ ಮಾತನಾಡುವ ಮನಸ್ಸು ಮಾಡಿದ್ದು ಇದೊಂದು ಉತ್ತಮವಾದಂಥ ಬೆಳವಣಿಗೆ ಅಂತ ಕಾಲೆಳೆಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲೆಕ್ಟ್ರಲ್ ಔಷಧಿ ಮಾಡಿಕೊಳ್ಳೋಣ, ಲೇಡೀಸ್ ಮಾಡಿ ನ್ಯೂಸ್ ಎಲ್ಲ